HF ಬರುತ್ತೆ, ಜರ್ಸಿ ಬರುತ್ತೆ, ಎಲ್ಲ ತರ ಹಸುಗಳು ಸಿಗುತ್ತೆ. ಡೈರೆಕ್ಟರ್ ಚೆಕ್ ಮಾಡ್ತಾರೆ. ಎಷ್ಟರಿಂದ ಎಷ್ಟರ ಗಂಟ ಸರ್? 40,000 2 ಲಕ್ಷ ಮಟ್ಟ ಹಸುಗಳು. ಬಲವಂತವಾಗಿ ತಿನ್ಸ್ತಾ ಇರ್ತಾರೆ, ಬಲವಂತವಾಗಿ ಕುಡಿಸ್ತಾ ಇರ್ತಾರೆ. ನಾವು ಕಣ್ಣಾರ ನೋಡಿರೋದನ್ನ ಹೇಳ್ತಿರೋದು, ಇಲ್ಲೇನು ಸುಳ್ಳು ಗಿಳ್ಳು ಆತರ ಏನಿಲ್ಲ. HF ಬೇಕಲ್ಲ ಸರ್? ಕೊಡ್ತೀನಿ ಸರ್, ಬನ್ನಿ ನೋಡೋಣ. ಒಟ್ನಲ್ಲಿ ಪ್ಯೂರ್ HF ಅಲ್ಲ. ಆ ಮಂತ್ರ ಹೇಳ್ಬಿಟ್ಟು ಅದನ್ನ ಬಿಡಿ. ಇವತ್ತು ಆನೆ ಇನ್ನ ಬಂದಿಲ್ಲ, ನೋಡೋಣ ಬರುತ್ತೆ ಏನಂತ ಗೊತ್ತಿಲ್ಲ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವತ್ತು ನಾವೇನು ಹೊಸ ತಂದಿದ್ವಿ ಒಂದು ತಿಂಗಳಲ್ಲಿ, ಅದರಲ್ಲಿ ಎಷ್ಟು ಲಾಭ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಒಂದು ಹಸು ತಂದಿದ್ದೀವಿ, ಅದ್ರ ಜೊತೆಗೆ ಇನ್ನೊಂದು ತಗೊಬರೋಣ ಅಂದ್ಬಿಟ್ಟು ಇವಾಗ ಇಲ್ಲಿಂದ ತಮಿಳ್ನಾಡಿಗೆ. ಇಲ್ಲಿ ನಾನು ಲಾಸ್ಟ್ ಟೈಮ್ ತಗೊಬಂದಿದ್ದು ಇಲ್ಲೇ ಲೋಕಲ್ ತಗೊಂಡಿದ್ದು. ಬಟ್ ಇವತ್ತು ತಮಿಳ್ನಾಡು ಈ ರೋಡಲ್ಲಿ ಹೋದ್ರೆ ಅಲ್ಲಿ ಸಂತೆ ಇರುತ್ತಂತಲ್ಲ, ಈ ರೋಡಲ್ಲಿ ಅಲ್ಲಿ ಚೆನ್ನಾಗಿರೋ ಹಸುಗಳು ಸಿಗ್ತಾವಂತೆ. ಸೊ ಅದಕ್ಕೆ ಇವತ್ತು ನಾನು, ನಮ್ಮ ಅಣ್ಣ ಮತ್ತು ಡೈರೆಕ್ಟ್ರು ಸೊ ಹೋಗ್ತಾ ಇದ್ದೀವಿ, ಹೋಗಿ ತಗೊಬರೋಣ ಬನ್ನಿ. ಸೊ ಯಾವ ಥರ ಸಿಗುತ್ತೆ ಏನು ಗೊತ್ತಿಲ್ಲ, ಅಲ್ಲಿ ನಮ್ಗೆ ಗೊತ್ತಿರೋರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಇವತ್ತು ನೈಟ್ 2 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ ತನಕನೂ ಅಲ್ಲಿ ಸಂತೆ ಇರುತ್ತಂತೆ. ಸೊ ನೋಡಿ ಹುಷಾರಾಗಿ ತಗೋರ್ಬೇಕು. ಡೈರೆಕ್ಟ್ರೆ ಕ್ಯಾಪ್ ಇಲ್ಲ ರೀ, ಕ್ಯಾಪ್ ಇಲ್ಲ, ಶೂಟಿಂಗ್ ಮಾತ್ರ ಹಾಕೊಳ್ಳೋದು. ಆಯ್ತಾ, ಹೋಗೋಣ. ಹಾಂ ರೈಟ್. ಸೊ ಗೊತ್ತಿರ್ಬೇಕಲ್ಲ, ನಮ್ಮ ಹಳೆ ವ್ಲಾಗ್ ನೋಡಿರೋರ್ಗೆ ಗೊತ್ತಿರುತ್ತೆ, ಬಾಹುಬಲಿ. ಓಕೆ ಲೆಟ್ಸ್ ಗೋ. ನಮಗೋಸ್ಕರ ಅಲ್ಲಿ ಟೆಂಪೋ ವೈಟಿಂಗ್. ಹೋಗಿ ಬರ್ತೀವಿ. ಜೋಪಾನ ಕ್ಲೀನಾಗಿ ನೋಡ್ಕೊಡಿ ಎಲ್ಲನೂ. ಓಕೆ ಲೆಟ್ಸ್ ಗೋ. ಯಾರು ಬೈಕ್ ಹೋಗ್ಬೇಡಿ, ತ್ರಿಬಲ್ ರೈಡಿಂಗ್ ಅಂತ. ಇಲ್ಲೇ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋ, ನಾನು ಮುಂಚೆ ಕೂತ್ಕೋತೀನಿ, ನೀವು ಶಿವಣ್ಣಂಗೆ ಕಾರ್ಲಿ ಜಾ ಕೇಳಿ ಅಂತ. 3 ಸೀಟ್ ಆದ್ದ? ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. 3 ಸೀಟ್ ಕಷ್ಟ ರೀ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವೆ. ಟೈಮ್ 8 ಗಂಟೆ ಆಗಿದೆ. ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋಣ ಅಂದ್ಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ, ಇಲ್ಲಿ ಫ್ರೆಶ್ ಪರೋಟ ಸಿಗುತ್ತೆ, ರೆಡಿಮೇಡ್ ಅಲ್ಲ, ಫ್ರೆಶ್ ಪರೋಟ ತಿನ್ನುವ. ಪರೋಟ ಇಲ್ಲ ಅಂದ್ರೆ ವ್ಯವಹಾರವೇ ಬೇಡ. ಬೇಡ ಪರೋಟ ಇಲ್ವಂತ. ನೋಡ್ರಿ ನಮ್ ನಸೀಬ್ ಯಾವ ತರ ಅದೇ ಅಂದ್ರೆ, ಪರೋಟ ತಿನ್ಬೇಕಂದ್ಬಿಟ್ಟು ಬಂದ್ವಾ, ಹೋಟೆಲಲ್ಲಿ ಪರೋಟನೇ ಇಲ್ಲ. ಇವಾಗ ಪರೋಟ ಇರೋ ಹೋಟ್ಲ್ ಹುಡಿಕೊಂಡು ಹೋಗ್ಬೇಕು. ನೀವು ಫಿಲ್ಟರ್ ಹೋಟ್ಲ್ ಹುಡ್ಕೊಂಡು ನೀವು ಬೆಳಗ್ಗೆನಾಗ ಮಾಡಿ, ನಾವು ಹೋಗಿ ಊಟ ಮಾಡ್ಕೊತೀವಿ. ಓಕೆ ಮುಂದೆ ಹೋಗುವ, ಮುಂದೆ ಸಿಗುತ್ತೆ. ಇವತ್ತು ತೋಟದಲ್ಲಿ ಮಾಮ ಒಬ್ಬರೇ ಪಾಪ, ಅದೇನ್ ಆನೆ ಕಾದಾರೋ ಏನೋ ಗೊತ್ತಿಲ್ಲ. ಮಾಮ ಆನೆ ಕಾಯೋದು ನಂಗೆ ಅದೇ ಭಯ. ಮನಗು ಅಂದ್ಬಿಟ್ಟು ಬಂದವನಿ, ತಿನ್ಕೋಗ್ಲಿ ಅಂದ್ಬಿಟ್ಟು. ನೈಟ್ ಬಂದಿತ್ತಾ? ನೈಟ್ ಎಲ್ಬಿಟ್ಟು ಅಲ್ಲೇ ನಿಲ್ಸ್ಕೊಂಡು ಪಾಲುತ್ತವೆ ಟ್ಯಾಕ್ಟ್ರನ್ನ ಮ್ಯಾಲ ಕೇರಕ್ ಒಂದ್ ಹೆಜ್ಜೆನೂ ಬಂದಿಲ್ಲ. ಏನು ಬೇಡ, ಬಾ ಎಷ್ಟು ಏನು ಒಂದ್ ಹೋಗಿದ್ ಒಂದ್ ರೌಂಡ್ ಬಂದಿರ್ತಿದ್ರಿ ಅಣ್ಣ. ಅಲ್ಲೇ ಇದ್ದ 3 ಗಂಟೆ ಕಣ ಅವರು. ನಮ್ ವೇಲುಸ್ವಾಮಿ ಒಬ್ರೆ, ನಮ್ಮ ಮಾಮ ವೇಲುಸ್ವಾಮಿ ಇಬ್ರೆ ಪಾಪ. ವೇಲುಸ್ವಾಮಿ ಅದೊಂದು ಮೆಚ್ಚಬೇಕು. ಅವ್ರಿಗೇನು ಉಪಕಾರನೇ ಇಲ್ಲ ಅವ್ರಿಗೆ ಪಾಪ. ನಿಜ ಎಷ್ಟೊತ್ತು ಕರೆದ್ರು ಬರ್ತಾರಲ್ಲ, ಒಂದಕ್ಕೆ ಅವ್ರು ಮೆಚ್ಚಬೇಕು. ನನಗ್ ಮೊದ್ಲೇ ನಿದ್ದೆ, ಇವ್ರು ಓಡಿಸಿರೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ನಾನ್ ಬಂದಿನ ಮೇಯ್ಕೊಂಡೋಗದ. ಅವತ್ ಇವ್ ಅಣ್ಣ ಮಂದಿನ ಫೋನ್ ಮಾಡ್ತಾರೆ ಪಾಪ, ಪಕ್ಕದಲ್ದವ್ರು. ಇವ್ರ ಪಕ್ಕದಲ್ಲೇ ಫೋನ್ ಅದೇ, ಫೋನ್ ಎತ್ತಿ ಹೋದ್ರೆ ಬೆಳಗ್ಗೆ ಎದ್ದು ನೋಡ್ತೀವಿ ಫೋನ್ ಮಾಡಾರೆ. ನಾನು ಇಷ್ಟ ದಿನ 1 ಗಂಟೆ 2 ಗಂಟೆಗೆ ಬಂತಿದ್ದೆ, ಯಾವತ್ತು ಬೇಗ ಮಲ್ಬಿಟ್ಟು. ಎಂತ ಮಾಡೋದೀಗ ನೋಡ್ರಿ, ಇದು 2ನೇ ಹೋಟ್ಲು, ಪರೋಟನೇ ಸಿಗ್ತಾ ಇಲ್ಲ ನಮ್ಗೆ. ಓಕೆ ಲೆಟ್ಸ್ ಗೋ. ಈಗ ಒಂದ್ 15 ದಿನಲಿ ಅಣ್ಣಾಮಲೈಗೆ ಹೋಗಿದ್ದು ಅರುಣಾಚಲೇಶ್ವರಕ್ಕೆ. ಈಗ ಮುಂದಕ್ಕೆ ಅನ್ಕೊಂಡು ನಮ್ನ ಊಟ ಮಾಡಿಸ್ದೆ ಪಾಪ ರಾಜು. ನಾವು ಮನೆಗೆ ಹೋಗಿ ಊಟ ಮಾಡ್ದೋ. ಹಾಗಾಗಿ ಇವರ ಪಯಣ, ಇವ್ರ ಜೊತೆ ಸೇರಿದವರಲ್ಲಿ ಇದೇ ರಾಮಾನ್ಯ ಅನ್ಬೋದ್ಬೇಕು. ಹೋಗಿ ಸೇರೋದು ಒಂದು 12 ಗಂಟೆ ಮೇಲಾಗುತ್ತೆ. ಇವಾಗ ಊಟಕ್ಕೆ ಒಂದು ಒಳ್ಳೆ ಹೋಟ್ಲ್ ಹುಡುಕ್ಬೇಕು. ಚಿನ್ನ ಐಟಮೇ ಇಲ್ಲ ಅಲ್ಲಿ, ಆ ಜಾಗದ ನಾವು ಖಾಲಿ ಮಾಡಕ್ ಬರೋದು. ನಾವು ಹೋಗ್ ಜಾಗದಲ್ಲಿ ಅಲ್ಲ, ಏನೋ ನಮ್ ಟೈಮ್ ಸರಿ ಇಲ್ಲ ಅನ್ನೋದು. ತಮಿಳ್ನಾಡು ಬಂತು ಅಂದ್ರೆ ಇದೇ ರಾಮಾನ್ಯ, ನಮ್ಗೆ ಊಟನೇ ಸಿಕ್ಕಲ್ಲ. ನಾವ್ ಯಾವ್ದಾದ್ರು ತಿನ್ಕತ್ತೀವಿ, ವೆಜ್ ಯಾವ್ದಾರು ದೋಸೆ ಗೀಸೆ, ಇವ್ರಿಗೆ ಪರೋಟನೇ ಬೇಕಂತ ನಾವ್ ಏನ್ ಮಾಡೋ. ಇಲ್ಲಿ ನೋಡ್ರಿ ಫ್ರೆಶ್ ಪರೋಟ ಯಾವ ತರ ಇರುತ್ತೆ ಇಲ್ಲಿ. ಫ್ರೆಶ್ ಪರೋಟ ಇದು ಇಲ್ಲ, ನಾನ್ ವೆಜ್ ಇದು. ಅಲ್ಲಿ ಮುಂದೆ 1 ಕಿಲೋಮೀಟರ್ ಅಲ್ಲಿ ಇದ್ದಂತೆ. ಬಾಲಾಜಿ ಲಲಿದಮ್ ಇಲ್ಲ. ನೆಕ್ಸ್ಟ್ ಹೋಟ್ಲಿ ನಾನ್ ವೆಜ್ ಆದ್ರೂ ನಿಂಗೆ ತಿನ್ನಿಸ್ಬಿಟ್ಟೆ ಕರ್ಕೊಂಡು. ಹೊಟ್ಟೆ ಕಿತ್ತು ತಿಂತಾ ಇದೆ, ತಿನ್ಲಿ ಬೇಕು.
ಡಾಬಾದಲ್ಲಿ ತಿನ್ನ ಕೊಂಡ್ರು ಅಂದ್ರೆ ಮುಂದ್ಕೋಗ್ ತಿನ್ನ ಅಂದ್ರಿ ಈಗ ಅನುಭವಿಸ್ರಿ ನನ್ನ ಮಕ್ಕಳ. ಫೈನಲಿ ಒಂದು ಹೋಟ್ಲು ಸಿಕ್ತು. ಅಲ್ಲಿ ಇಲ್ಲ ಅಂದ್ಬಿಟ್ರೆ ತಾನೇ ಕಷ್ಟ. ಇಲ್ಲ ಅಂತಂದ್ರೆ ಚಕ್ರಮಂಟ ಯಾಕೆ ಕುಂತೀನಿ ನಾನು. ಊಟ ಆಯ್ತು, ಬೀಡ್ ಹಾಕೊಂಡು ಇಲ್ಲಿಂದ ಹೋಗುವ. ಡೈರೆಕ್ಟರ್ನ ಅನ್ನಪೂರ್ಣೇಶ್ವರ ಅಂತ ಕರೀತಾರೆ. ಸೋಡಾ ಕುಡ್ಕೊಳಂಬ, ಲೆಮನ್ ಸೋಡಾ, ಗೋಲಿ ಸೋಡಾ ಕಣದು. ಫೈನಲಿ ಬಂದ್ವಿ ನೈಟ್ ಜರ್ನಿ ಮಾಡ್ಕೊಂಡು. ಟೈಮ್ ಇವಾಗ 11:25 ಆಯಿತು. ಸೊ ಇಲ್ಲಿ ಸ್ಟಾರ್ಟ್ ಆಗೋದು ಮಧ್ಯರಾತ್ರಿ 2 ಗಂಟೆಯಿಂದ ಸ್ಟಾರ್ಟ್ ಅಂತೆ ಮಾರ್ಕೆಟು. ನೋಡೋ ಈ ಕತ್ಲಲ್ಲಿ ನಾವು ಹಸು ಹುಡುಕಿ ಅದನ್ನು ತಗೊಂಡು ಹೋಗ್ಬೇಕು. ಅಂದರೆ ಇಲ್ಲಿ ಸಿಕ್ಕಾಬಟ್ಟೆ, ಇಲ್ಲಿ ನೋಡಿ 100 ಲಾರಿಗಳಿದ್ದಾವೆ, ಟ್ರಕ್ಗಳು, ಟೆಂಪೋಗಳು ಸಿಕ್ಕಾಬಟ್ಟೆ ಬಂದಿದ್ದಾವೆ. ಅದರಲ್ಲೆಲ್ಲ ಈ ಕಡೆಯಿಂದ ಹಾಕೊಂಡು ಹೋಗವು, ಆ ಕಡೆಯಿಂದ ಬಂದಿರೋವು. ಸೊ ಸಿಕ್ಕಾಬಟ್ಟೆ ಎಲ್ಲ ಇದ್ದಾವೆ. ನಾವು ನೋಡಿ ಹುಡುಕಿ ತಗೊಂಡೋಗ್ಬೇಕಷ್ಟೆ. ಸೊ ನಮ್ಮ ಟೆಂಪೋನ ನೋಡಿ ಇಲ್ಲಿ ನಿಲ್ಲಿಸ್ತೀವಿ. ಅದನ್ನು ಏರ್ಸೋದಕ್ಕೆ ಈಸಿ ಆಗುತ್ತಂತಷ್ಟೇ. ಹೊಸ ತೆಗೆದ್ಮೇಲೆ ಅದನ್ನು ಏರ್ಸೋದಕ್ಕೆ ಜಾಗ ನೋಡ್ತಾ ಇದ್ದೀವಿ. ಏನು ನೋಡ್ತಾ ಇಲ್ಲ, ನಾನು ನೋಡ್ತಿರೋದು. ಹೇಳ್ತವ್ರೆ ನೋಡ್ತಿರೋನೆ ನಾನು. ಡೈರೆಕ್ಟರ್ ನೀರು ಕುಡಿದೆ, ಏನು ಕುಡಿದೆ. ಡೈರೆಕ್ಟರ್ ನಿದ್ಗಂಟ್ಲಿ ಪಂಚೆಲ್ಲ ಕೊಡ್ದ್ಬಿಟ್ರು. ಬರ್ಲಿ ಇನ್ನೊಂಚೂರು ಲೆಫ್ಟ್ ಹೋಗಲ್ಲದೆ ತಗದಿಲ್ಲ, ಆಗಲೇ ಏರ್ಸೋರ್ತಾರ. ಇನ್ನೊಂದ್ ಚೂರು ನಿಲ್ಸ್ಕೋಬೇಕು. ಕಥೆ ಆಯ್ತು ನೋಡಪ್ಪ, ಫಸ್ಟೇ ನಿಲ್ಸ್ಕೊಂಡ್ರೆ ಅದು ಪ್ರಿಪರೇಷನ್ ಅಲ್ವಾ. ನಿಲ್ಸ್ಕೊಂಡ ಗಾಡಿನ ಇಲ್ಲಿ ಬಂದು ನಿಲ್ಸ್ಕೊಂಡ ಗಾಡಿನ ಇವೆಲ್ಲ ಏರ್ಸ್ಕೊ ಹೋಗ್ತಾನೆ. ಹಸ್ಗಳು ಅಷ್ಟು ಬಂದಿಲ್ಲ ಅನ್ಸುತ್ತೆ ಇನ್ನುವೆ. ಇನ್ನೊಂದ್ಗಳಿಗೆ ಹಾ, ಇದೆಲ್ಲ ಕಾಲ್ ಮಾಡಕ್ ಜಾಗ ಇರಲ್ಲ. ಹಾ, ಅಷ್ಟು ಜನ ಗಾಡಿ ಅಷ್ಟು ಇದು ಬಾಡಿಗೆ ಗಾಡಿಗಳು ಅನ್ನಕಣ, ತಮಿಳ್ನಾಡು ಗಾಡಿಗಳೆಲ್ಲ. ಹಾ, ಇಲ್ಲಿ ಈ ಕಡೆಯಿಂದ ನಾವು ಕರ್ಕ ಹೋಗ್ಬೋದಾ? ಗಾಡಿಗಳೆಲ್ಲ ಕರ್ನಾಟಕದ ನೋಡಿ. ಪ್ಯೂರ್ ಎಚ್ ಅಲ್ಲಿ ಇದು. ಪ್ಯೂರ್ ಎಚ್ ನೋಡ್ರಿ, ಬಾಹುಬಲಿ ನಾನು ಡೈರೆಕ್ಟರ್ ಟೆಂಪೋದಲ್ಲಿ ಇದ್ದೀವಿ. ಟೈಮ್ ಎಷ್ಟಾಗಿದ್ದು? ಟೈಮ್ 12 ಗಂಟೆ ಕರೆಕ್ಟಾಗಿ. ಸೊ 2 ಗಂಟೆಗೆ ಫುಲ್ ಎಲ್ಲ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ಒಂದು 2 ಅವರ್ ನಿದ್ದೆ ಮಾಡಿ ಎದ್ದೇಳ್ತೀವಿ. A few moments later. ನೈಟ್ ಎಲ್ಲ ಹುಡುಕಿ ಇವಾಗ ಒಂದು ಹಸು ತೆಗ್ದಿದ್ದೀವಿ. ನನಗಂತೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಫುಲ್ ಗುರಿ ಇಲ್ಲಿ, ಫುಲ್ ಡೆಸ್ಟು ಗುರು, ಎಲ್ಲ ಧೂಳು ಫುಲ್ಲು. 75,000 ಐತ್ ಕಣ. ಈಚೆ ಕಟ್ಬಿಟ್ಟು ಬರ್ತೀನಿ ಅಂತ ಇಟ್ಕೋ, ಏರ್ ಸೀಸ್ಕೊಂಡ್ರೆ ನಾವು ಇದಕ್ಕೂ ನಿಂತ್ಕೊಂಡು ಗಂಟು ನೋಡಿ. 2 1 4 ಗೊತ್ತಿಲ್ಲ ಅನ್ಕೊಂಡ್ರೆ ನಮ್ಗೆ. ಬಿದ್ದೋಯ್ತಾನ. ಒಂದು 70-75 ಬರ್ತಾರೆ. 65-70. ಈಗ ಆಡ್ತದೆ ಹೆಂಗೇನ ತಗೊಳ್ಳೋದು. ಇದು ಯಾಕೋ ಇದು ಏನು ಮಾಡೋಕ್ಕಾಗ್ತಿದೆಯಾ? ಚೇರ್ ಮೇಲೆ ಕೂತಾರೆ, ಕೆಡಿಸ್ಬಿಟ್ಟಾರೆ ಅವ್ರನ್ನ. ಬೇಡ ಬಿಡಿ. ನನಗೆ ಫುಲ್ ಕಣ್ಣೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ರೀ, ಧೂಳಿಗೆ ಆಗ್ತಾ ಇಲ್ಲ. ಅಂತೂ ಬೆಳಗಾಯ್ತು. ನಾವು ನೈಟ್ ಬಂದಿದ್ದು ನಾವು ಮಾರ್ಕೆಟ್ಗೆ. ನೈಟಿಂದ ನಿದ್ದೆನೇ ಇಲ್ಲ ಗುರು. ನೋಡಿ, ನಿದ್ದೆ ಇಲ್ಲದೆ ಕಣ್ಣೆಲ್ಲ ಇನ್ಫೆಕ್ಷನ್ ಆಗಿ ಕಣ್ಣೆಲ್ಲ ನೀರು ತುಂಬಿಕೊಂಡಿದೆ. ಇಲ್ಲಿ ಸಿಕ್ಕಾಬಟ್ಟೆ ಧೂಳು ನೋಡಿ, ಸಾವಿರಾರು ಗಾಡಿಗಳಿದ್ದಾವೆ. ಇನ್ನೊಂದು ನೋಡ್ತಾ ಇದ್ದೀವಿ, ಬಟ್ ಇನ್ನು ನಮಗೆ ಸೂಟ್ ಆಗ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಇಲ್ಲಿ ಸಿಕ್ಕಾಬಟ್ಟೆ ಇದ್ದಾವೆ ರೀ, ಹುಷಾರಾಗಿ ನೋಡಿ ತಗೋಬೇಕು, ಹೋಗ್ಬೇಕು. ಅದೇ ಸರ್, ಹೆಂಗೆ ಏನು ರೈಟ್ಗಳು? ಯಾವ ಇಲ್ಲಿ ಯಾವ ತರ ಸಿಗುತ್ತೆ ಸರ್? ಸರ್ HF ಬರುತ್ತೆ, ಜರ್ಸಿ ಬರುತ್ತೆ, ಎಲ್ಲ ತರ ಹಸುಗಳು ಸಿಗುತ್ತೆ. ಎಷ್ಟರಿಂದ ಎಷ್ಟು ಗಂಟ ಸರ್? 40,000 2 ಲಕ್ಷ ಮಟ್ಟ ಹಸುಗಳು. 2 ಲಕ್ಷ ತನಕ? 2 ಲಕ್ಷ ತನಕ ಇದೆ. ಇವಾಗ ನಮ್ಗೊಂದು HF ಬೇಕು, ಇವಾಗ ಸಿಗುತ್ತಾ? ಇವಾಗ ಸಿಗುತ್ತೆ ಸರ್. ಇಲ್ಲಿ ಮಾಮೂಲಿ ನಿಮ್ ಇಲ್ಲಿರೋವೆಲ್ಲ ನಾವು ತಗೊಂಡು ಕಟ್ಟಿರೋದು ಹಸು. ನೀವು ತಗೊಂಡು ಕಟ್ಟಿರೋದು? ವ್ಯಾಪಾರ ಮುಗಿಸ್ಕೊಂಡು ಇಲ್ಲಿ ತಗೊಂಡು ಕಟ್ಟಿರೋದು ಹಸು. ಇವಾಗ ನೀವು ಇಲ್ಲಿ ನಮ್ ಬೇರೆ ಕಡೆ ಸೇಲ್ ಮಾಡ್ತೀರಾ? ಹೌದು ಸರ್. ಇಲ್ಲ ಜನ ಗಿರಾಕಿಗೆ ಕೊಡ್ಸಿದ್ದಾರೆ. ಸರಿ. ನಮ್ಮ ನೋಡಿ ಬರೋ ಜನ ಕೊಡ್ಸಿರೋದು. ಇವಾಗ ನಮ್ಗೊಂದು HF ಬೇಕಲ್ಲ ಸರ್? ಕೊಡ್ತೀನಿ ಸರ್, ಬನ್ನಿ ನೋಡೋಣ ನೋಡ್ರಿ. ಡೈರೆಕ್ಟರ್ ಚೆಕ್ ಮಾಡ್ತಾರೆ. ಬಾ, ಆ ಕಡೆಯಿಂದ ಬಾ, ಈ ಕಡೆಯಿಂದ ಹೋಗು. 3 ಸುಲಾಗಿದ್ದ. ಹಂಗೆ
80,000 ಇವಾಗ ಇಲ್ಲಿಂದ 130 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಹೋಗ್ಬೇಕು. ಸೊ ಹೋಗುವ. ನಮ್ಮ ಡೈರೆಕ್ಟ್ರು ಟೆಂಪೋದಲ್ಲಿ ಬರ್ತಾ ಇದ್ದಾರೆ, ನಾನು ಬಾಹುಬಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಬಂದ್ವಿ ನಮ್ಮ ಊರಿಗೆ. ನೋಡಿ ಟೆಂಪೋನು ಬಂತು, ಈಗ ಇಳಿಸ್ಬೇಕು. ಇಲ್ಲಿ ನಾವು ತಂದಿರೋ ಲಕ್ಷ್ಮಿ ಕರು ಹಾಕಿದ್ದಾಳೆ. ಅದು ಫಸ್ಟ್ ತಂದ್ವಲ್ಲ, ಅದು ಲಕ್ಷ್ಮಿ. ಇದಕ್ಕೊಂದು ಹೆಸರು ಇಡು ಬೈ. ಬ್ಲಾಕ್ ಬೇಬಿ. ಬ್ಲ್ಯಾಕಿ ಅದೆಲ್ಲ ನಾಯಿಗಳಿಗಿಡೋದು ಬೈ. ಬ್ಲಾಕ್ ಬೇಬಿ. ಲಕ್ಷ್ಮಿ, ಸರಸ್ವತಿ ಉದ್ದಾಯ್ತು. ಕಾವೇರಿ 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 ಕಾವೇರಿ. ಹಾಯ್, ಇದಕ್ಕೊಂದು ನಾಮಕರಣ ಮಾಡು ಬೈ. ದುಬೈ. ಹಾಯ್, ಇಲ್ಲಿ ನೋಡಿ ಪುಟ್ಟ ಕರು. ಈಗ 1 hour ಆಯ್ತು ಹುಟ್ಟಿ. ನಂಗೊಂದು ಡೌಟ್, ಇದ್ರದ್ದು ಬೀಜ ಹೆಂಗ್ ಮಾಡಿದಾರು ಅಂತ. ಇದ್ರಲ್ಲಿ ಬೀಜ ಹೆಂಗ್ ಮಾಡಿದಾರೆ? ಕೋಸ್ದು ಬೀಜ ಹೆಂಗ್ ಮಾಡಿದಾರು? ನಮ್ಮ ಸ್ವಾಮಿ ಇರೋದು ನೋಡಿ ಇಲ್ಲೇ ನೋಡ್ರಿ. ಅವ್ರ ಅರಮನೆ, ಚಿಕ್ಕ ಅರಮನೆ ತೋರಿಸ್ಬಿಡಿ. ಸ್ವಾಮಿ ಒಳಕ್ ನುಗ್ಬೇಡ ವಿಕಾಸ್. ಮನಗ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ. ಸೌದೆ ಕೊಡಲ್ಲ ಅನ್ಬಿಟ್ರಿ ಅಲ್ಲ. ಬರ್ಬಾರ್ದು ನೋಡ್ರಿ ಮಾವ ಕಳ್ತನ ಮಾಡ್ತಾರೆ ಅವ್ರ ಹೊಲ್ದಲ್ಲ. ಹಂಚ್ಕೊಡ್ ಬಂದ್ರಿ, ನಾನಿಂದ ಬಿಟ್ರು ಹಂಚ್ಕೊಡ್ ಬರ್ತಾರ. ಸಾಕ್ ಬನ್ನಿ. ಜೋಳ ಮುರ್ಕ ಬಂದ್ವಿ. ಇವಾಗ ಇಲ್ಲಿ ಜೋಳ ಬೇಯಿಸ್ಬೇಕು. ಸ್ವಾಮಿ ನೋಡಿ ಇಲ್ಲಿ ನಮ್ಮ ಸ್ವಾಮಿ ಬೆಂಕಿ ಹಾಕೋರು. ಇಲ್ಲಿ ಸ್ವಾಮಿ ಆನೆಗಳು ಬಂದು ಲಾಸ್ ಆಯ್ತಿಲ್ಲ, ಹಂದಿಗಳು ಬಂದು ಲಾಸ್ ಆಯ್ತಿಲ್ಲ. ನಾನು ಒಂದ್ ಮಾತು ಹೇಳೋನು, ಮಾತು ಹೇಳಿದ್ರು ಅದ ಕಟ್ ಮಾಡಿ ಹಾಕ್ತಿದ್ರಿ ಅಂತ ಹೇಳ್ದೆ ಸುಮ್ಮನೆ. ಹೇಳು. ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ. ನಮ್ಮ ಮಾವನ್ಗೊಂದು ಪವರ್ ಇದೆ, ತೋರಿಸ್ತೀನಿ. ಅದೇ ನಿಮ್ಗೆ ಗೊತ್ತಲ್ಲ, ಆ ಮಂತ್ರ ಹೇಳ್ಬಿಟ್ಟು ಅದನ್ನ ಬಿಡಿ. ನೋಡ್ರಿ, ಆ ತರ ಇದ್ದದ್ದು ನಿಂಬೆಹಣ್ಣು ಯಾವ ತರ ಮಾಡ್ಬಿಟ್ರು. ಹೆಂಗೆ ಅದು ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಇದಕ್ಕೆ ಉಪ್ಪು, ಖಾರ, ನಿಂಬೆಹಣ್ಣು, ಹುಳಿ ಹಾಕೊಂಡು ತಿಂತಾ ಇದ್ವಿ. ಹೆಂಗಿರುತ್ತೆ ಗೊತ್ತಾ ಟೇಸ್ಟ್? ನೋಡಿ ಇವಾಗ ಹೇಳ್ತಾರೆ. ಇದೆಂತ ಭೋಜನ. ಇಲ್ಲೇನ್ ಜೋಳ ಬೇಯಿಸಿದ್ವಿ, ಆ ಜೋಳನೆಲ್ಲ ತಿಂದು ಮುಗ್ಸಾಯ್ತು. ಇವತ್ತು ಆನೆ ಇನ್ನ ಬಂದಿಲ್ಲ, ನೋಡೋಣ ಬರುತ್ತೆ ಏನಂತ ಗೊತ್ತಿಲ್ಲ. ಸೊ ಬಂದ್ರ ಪಕ್ಕ ಆನೆ ಬಂದ್ರೆ ಇಲ್ಲಿ ಧೈರ್ಯವಂತ ಡೈರೆಕ್ಟರ್ ಅವ್ರೆ, ನಮ್ಮ ಮಾವ ಅವ್ರೆ, ಮತ್ತೆ ನಮ್ಮ ಸ್ವಾಮಿ, ಇವ್ರಿಗೆಲ್ಲರಿಗೂ ಲೀಡರ್ ಪ್ರದೀಪ್. ಇವತ್ತು ಇಲ್ಲಿ ನೋಡ್ರಿ ಹೊಸಬರು. ಓಕೆ, ಎಲ್ಲ ಮಲ್ಗ್ತಾ ಇದೀವಿ ಇವತ್ತು. ಸಿಕ್ಕಾಬಟ್ಟೆ ನಿದ್ದೆ ಗುರು. ನೋಡಿ ಎಲ್ಲ ಮಲ್ಗ್ತಾ ಇದ್ವಿ. ಓಕೆ, ಗುಡ್ ನೈಟ್. ಬೆಳಗ್ಗೆ ಸಿಗ್ತೇನೆ. ನೆನ್ನೆ ಏನು ನೋಡಿದ್ರಿ, ಹೋಗಿ ತಮಿಳ್ನಾಡು ಈರೋಡಲ್ಲಿ ತಗೊಬಂದ್ವಿ ನಾವು. ಸೊ ಅಲ್ಲಿ ಏನಂದ್ರೆ ಸಿಕ್ಕಾಬಟ್ಟೆ ಎಸ್ಕೊಳ್ ಬರ್ತವೆ. ಒಂದು 2,000ದಿಂದ 3,000 ಎಸ್ಕೊಳ್ ಬರ್ತವೆ. ನಾನು ಫೋನಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ನಂದು ಫೋನ್ ರಿಪೇರಿ ಆಗಿರೋದ್ರಿಂದ ಆ ಫೋನಲ್ಲಿರೋ ಕ್ಲಿಪ್ಗಳನ್ನು ಹಾಕೋದಕ್ಕಾಗಲಿಲ್ಲ. ಕ್ಯಾಮ್ರಾದಲ್ಲಿ ಎಷ್ಟು ವೀಡಿಯೋ ಮಾಡಿದ್ವಿ ಅಷ್ಟು ಮಾತ್ರ ನೀವು ನೋಡಿದ್ರಿ. ಬಟ್ ಸಿಕ್ಕಾಬಟ್ಟೆ ಒಂದು 10-15 ಎಕರೆ ಒಂದು ವಿಶಾಲವಾದ ಜಾಗ. ಅದ್ರ ತುಂಬ ನೈಟು 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ ಒಂದು 10-11 ಗಂಟೆ ಮಧ್ಯಾಹ್ನ ತನಕನೂ ಇರುತ್ತೆ. ನೋಡಿ ಹುಷಾರಾಗೆ ಗೊತ್ತಿರೋರನ್ನ ಕರ್ಕೊಂಡೋಗಿ ತಗೋರ್ಬೇಕು. ಸೊ ಹಾಗಂತ ದುಡ್ಕೋದು ಬೇಡ, ಅಲ್ಲಿ ಸಿಗುತ್ತೆ ಎಲ್ಲ. ಇವಾಗ ರೀಲ್ಸ್ಗಳಲ್ಲಿ ನೋಡ್ಕೊಂಡು ಹೋಗೋದು, ಯೂಟ್ಯೂಬ್ ವೀಡಿಯೋಗಳನ್ನು ನೋಡ್ಕೊಂಡು ಹೋಗಿ ಅಲ್ಲಿ ತಗೊಳ್ಳೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಹಸುಗಳ ಬಗ್ಗೆ ಗೊತ್ತಾ ಅಥವಾ ಗೊತ್ತಿರೋರನ್ನ ಕರ್ಕೊಂಡೋಗಿ ಶಿಸ್ತಾಗಿ ನೋಡಿ ತಗೊಬನ್ನಿ. ಹಾಗಂತ ವೀಡಿಯೋಗಳನ್ನು ನೋಡ್ಬಿಟ್ಟು ಹೋಗಿ ದುಡುಕಿ ತಗೋಬರ್ಬೇಡಿ. ಅಲ್ಲಿ ಕೆಲವೊಂದು ಇವಾಗ ನಾವೇ ಅಲ್ಲಿ ನೈಟ್ ಹೋದಾಗ ಆ ಹಸುಗಳು ಚೆನ್ನಾಗಿ ಕಾಣಿಸ್ಲಿ ಅಂತ, ದೊಡ್ಡದಾಗಿ ಕಾಣಿಸ್ಲಿ ಅಂತ ಸುಮ್ಮನೆ ಅದು ತಿನ್ನಲ್ಲ, ಬಲವಂತವಾಗಿ ತಿನ್ನಿಸ್ತಾ ಇರ್ತಾರೆ, ಬಲವಂತವಾಗಿ ಕುಡಿಸ್ತಾ ಇರ್ತಾರೆ. ಸೊ
ಆ ಥರ ಎಲ್ಲ ಆದಾಗ ಅದು ಸ್ಟಾರ್ಟಿಂಗ್ ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿಂದ ತಗೊಬಂದಾಗ ಉಸರು ತಪ್ಪೋದು ಅದು ಇದು ಆಗ್ತವೆ. ಹಾಗಾಗಿ ನೋಡಿ ತಗೋರ್ಬೇಕು. ಸೊ ಆ ಥರ ಎಲ್ಲ ಮಾಡ್ತಾರೆ. ನಾವು ಕಣ್ಣಾರ ನೋಡಿರೋದನ್ನ ಹೇಳ್ತಿರೋದು, ಇಲ್ಲೇನು ಸುಳ್ಳು ಗಿಳ್ಳು ಆ ಥರ ಏನಿಲ್ಲ. ಅದು ಕ್ಲಿಪ್ ನಾನು ಮೊಬೈಲಲ್ಲಿ ತಗೊಂಡಿರೋದು, ಅದು ಹೊರಟೋಯ್ತು. ಇನ್ನು ಕೆಲವರು ಹಾಲು ಜಾಸ್ತಿ ಕರೀಲಿ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ತಾರಂತೆ, ಅದೇನೋ ನಮಗೆ ಗೊತ್ತಿಲ್ಲ, ಅದನ್ನ ನಾನು ನೋಡಿಲ್ಲ, ಸುಳ್ಳು ಹೇಳ್ಬಾರ್ದು, ಅದನ್ನ ನಾವು ನೋಡಿಲ್ಲ. ಸೊ ಅದು ಆ ಥರ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಹಸು ತರ್ತೀನಿ ಅಂದರೆ ಜಾಸ್ತಿ ಫಲ ಆಗಿರೋ ಹಸುಗಳನ್ನ ತಗೊಬನ್ನಿ. ಯಾಕಂದರೆ ಫಲ ಆಗಿರೋ ಹಸುನ ನಿಮಗೆ ಇಷ್ಟು ಕರೀತೆ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಫಲ ಆಗದೆ ಇರೋ ಅಂದರೆ ಕರು ಹಾಕಿರೋ ಹಸುನ ನೀವು ತಗೊಬಂದ್ರೆ ಅವ್ರೇನು ಮಾಡ್ತಾರೆ, ನೈಟು ಇವಾಗ ನೀವು ಬೆಳಿಗ್ಗೆ ತಗೊಬರ್ತೀರ ಅಂದರೆ ಅವರು 1 ದಿನ 2 ದಿನ ಹಾಲುಗಳನ್ನೇ ಕರೆದಿರಲ್ಲ. ಹಾಗಾಗಿ ಜಾಸ್ತಿ ಹಾಲುಗಳನ್ನು ಬೇಕಾದ್ರೆ ಅಲ್ಲಿ ಕರೆದು ಅಂದರೆ ಕೆಚ್ಚಲು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ, ಅದನ್ನು ನೋಡಿ ನಾವು ತಗೊಬರ್ತೀವಿ. ಹಾಗಾಗಿ ಫಲ ಆಗಿರೋ ಹಸುಗಳನ್ನು ತರೋದು ಬೆಟರ್ ಆಪ್ಷನ್. ಓಕೆ, ನೋಡಿದ್ರಲ್ಲ, ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ, ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ನಮ್ಮ ಚಾನಲ್ಗೆ ಇದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ನೋಡಿ, ಅಲ್ಲಿ ಏನಿದೆ ನಮ್ಮ ಜೋಳ ಕೊಡಬೇಕು, ನಾಳೆ ಕೊಟ್ಬಿಡ್ತೀವಿ. ನೈಟು ಸಿಕ್ಕಾಬಟ್ಟೆ ಆನೆ ರೀ, ಡೈಲಿ ಒಂದಿನ ಅಲ್ಲ, 1 ದಿನ 2 ಪ್ರತಿದಿನ ಸುಮ್ಮನೆ ಆನೆಗಳು ಬರ್ತಾನೆ ಅವೆ, ತಿನ್ಕೊಂಡು ಹೋಗ್ತಾನೆ ಅವೆ. ನಮ್ಮ ಡೈರೆಕ್ಟ್ರು ಅಲ್ಲೇ ಇರ್ತಾರೆ ಆನೆ ಪಕ್ಕನೇ ಮೇಯಿಸ್ಕೊಂಡು, ಬಟ್ ಆನೆಗಳು ಹೋಗ್ತಾ ಇಲ್ಲ, ಮತ್ತೆ ಬರ್ತಾ ಇಲ್ಲ. ಅವ್ರಿಗೆ ನಿದ್ಗೆಟ್ಟು ಕಿರ್ಚಿ ಅರ್ಚಿ. ಸೊ ಅದಕ್ಕೆ 1 ಲಕ್ಷ ರೂಪಾಯಿನ ಜೋಳನ ಚೀಪ್ ರೇಟ್ ಕೊಟ್ಬಿಡ್ತಾ ಇದ್ದೀವಿ. ಏನು ಮಾಡೋದು, ಬಿಟ್ಟರೆ ಅದು ಸಿಗಲ್ಲ. ಹಾಗಾಗಿ